ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಮುಖ್ಯ ಅತಿಥಿಗಳು ಗಣ್ಯರು ವೇದಿಕೆಗೆ ಆಗಮಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಸೈಲೆನ್ಸ್. ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಕೂತ್ಕೊಳ್ಳಿ ನಿಮ್ಮ ಸ್ಥಾನದಲ್ಲಿ. ವೇದಿಕೆ ಮೇಲೆ ಗಿರಿಜಾ HR ಮ್ಯಾನೇಜರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾರೆ. Everything is easy when you are busy, but nothing is easy when you are lazy. ಅಂತೇಳಿ ಸ್ವಾಮಿ ವಿವೇಕಾನಂದರ ಒಂದು ಕೊಟೇಶನ್ ಮೂಲಕ ಇವತ್ತಿನ ಒಂದು ಸುಂದರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸದುರ್ಗ ಇಂದು ನಮ್ಮ ಕಾಲೇಜಿನಲ್ಲಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಾಗೂ IKSC ವತಿಯಿಂದ 2ನೇ ದಿನದ ಒಂದು ಕಾಮರ್ಸ್ ಫೆಸ್ಟ್ 2022 ಇದನ್ನು ನಾವು 2ನೇ ದಿನಕ್ಕೆ ಇವತ್ತು ಬಂದಿದ್ದೀವಿ. ನಿನ್ನೆ ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು ಪಾಲ್ಗೊಂಡು ಫುಡ್ ಫೆಸ್ಟ್ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಅದೆಲ್ಲದಕ್ಕೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಂಟರ್ ಕಲೆಜಿಯೇಟ್ ಬೇರೆ ಬೇರೆ ಕಾಲೇಜುಗಳಿಂದ ಕೂಡ ವಿದ್ಯಾರ್ಥಿಗಳು ಅಧ್ಯಾಪಕ ಮಿತ್ರರು ಆಗಮಿಸಿದ್ದಾರೆ. ಇವರೆಲ್ಲರನ್ನು ಕೂಡ ಸ್ವಾಗತಿಸುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮುಖಾಂತರ ನಾವು ಪ್ರಾರಂಭಿಸೋಣ ಅಂತೇಳಿ ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯಾದಂತಹ ವಿಜಯಲಕ್ಷ್ಮಿ SP ಸೆಕೆಂಡ್ BCom ಇವರನ್ನು ನಾನು ವೇದಿಕೆಗೆ ಆಗಮಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಾವುದೇ ವಿಘ್ನಗಳಿಲ್ಲದೆ ಚೆನ್ನಾಗಿ ನೆರವೇರಲಿ ಅಂತ ಪ್ರಾರ್ಥನೆಯನ್ನು ಆಡಿದಂತಹ ವಿಜಯಲಕ್ಷ್ಮಿ SP ದ್ವಿತೀಯ BCom ವಿದ್ಯಾರ್ಥಿನಿಯವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ ಅಂತೇಳಿ ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಿರುವಂತಹ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಗ್ರಂಥಪಾಲಕರಾದಂತಹ ಪ್ರೊಫೆಸರ್ ದಯಾಗುಣೇಶ್ M ಸರ್.
ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ 3 ದಿನದ ನಮ್ಮ ಕಾಲೇಜಿನಲ್ಲಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೆಸ್ಟ್ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು. ಈಗಾಗಲೇ 1 ದಿನ ನೀವು ಅದರ ಅನುಭವವನ್ನು, ಅದರ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದೀರಾ. ಇದು 2ನೇ ದಿನದ ಕಾರ್ಯಕ್ರಮ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇನಾಗ್ರೇಷನ್ ಅಂತೇಳಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮತ್ತು ನಮ್ಮ ಕಾಲೇಜಿನ ಎಲ್ಲ ಕೆಲಸಗಳಿಗೆ ತುಂಬ ಬೆಂಬಲವನ್ನು ಕೊಡ್ತಾ ಇರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಈರಣ್ಣ ಜೆ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ಕಾಲೇಜು ಹೊಸದುರ್ಗ, ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ, ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ಬಹುಶಃ ಇವತ್ತು ಈ ಕಾಲೇಜಲ್ಲಿ ಕಾಮರ್ಸ್ನಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ನೀವು ಓದ್ತಾ ಇದ್ದೀರಾ. ರೂರಲಿಂದಲೂ ಕೂಡ ಬಂದು ಕಾಮರ್ಸ್ನ ಬರೀ UG ಅಲ್ಲ PG ಕೂಡ ಮಾಡ್ತಾ ಇದ್ದೀರಾ ಅಂತಂದರೆ ಒಂದೇ ಒಂದು ಕಾರಣ ಅಂದರೆ, ಬಹುಶಃ ಅದು ಎಷ್ಟು ವರ್ಷದ ಹಿಂದೆ ನಾವು ಗೊತ್ತಿಲ್ಲ, ಅದು ಕರೆಕ್ಟಾಗಿ ವರ್ಷ ಆಗಿರೋದು. ಅಷ್ಟು ವರ್ಷಗಳ ಹಿಂದೆ ಒಂದು ದೃಢ ನಿರ್ಧಾರ ಮಾಡಿರೋದು ಅಂತಂದರೆ ಅವ್ರು ಯಾರೂ ಅಲ್ಲ, ಪ್ರೊಫೆಸರ್ BK ನಾಗಣ್ಣ ಸರ್ ವೇದಿಕೆ ಮೇಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬಹುಶಃ ಈ ಕಾಮರ್ಸು ಆಲ್ಮೋಸ್ಟ್ ನಿಯರ್ ಟು 1000 ಇರಬೇಕು ಅನಿಸುತ್ತೆ. ಅಷ್ಟು ವಿದ್ಯಾರ್ಥಿಗಳು ಇವತ್ತು ಎಜುಕೇಷನ್ ಪಡ್ಕೊತಾ ಇದ್ದೀರಾ ಅಂದರೆ ಈ ಕಾಲೇಜಲ್ಲಿ ಕಾಮರ್ಸ್ನ ಕೋರ್ಸೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದಿದ್ರೆ. ಅವರು ನಿರ್ಧಾರ ಮಾಡಿ ಮನೆಗೆ ಹೋಗಿ ವಿದ್ಯಾರ್ಥಿಗಳನ್ನ ಅಪ್ರೋಚ್ ಮಾಡಿ ಕರ್ಕೊಂಬಂದು ಇಲ್ಲಿ ಕಾಮರ್ಸ್ ಅನ್ನೋ ವಿಭಾಗವನ್ನು ಕಟ್ಟಿದ್ದಕ್ಕೆ ಇವತ್ತು 1000 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮವನ್ನು ನಾವು MS ಶಶಿಕಲಾ, ಆನರಬಲ್ ಸೀನಿಯರ್ ಸಿವಿಲ್ ಜಡ್ಜ್ ಆ್ಯಂಡ್ JMFFC ಹೊಸದುರ್ಗ, ಇವ್ರನ್ನ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಪ್ರಸ್ತುತವಾಗಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರು ಆಗಿರುವಂಥವರು ಪ್ರೊಫೆಸರ್ ಲಕ್ಷ್ಮೀ ರಂಗನಾಥ್ ಸರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಇನ್ನೊಂದು ಅವಕಾಶ ಇದೆ. ಏನು ಅಂದರೆ, ಎಷ್ಟೋ ಪದವಿ ಮಾಡ್ತಾ ಇರೋಂಥವರಿಗೆ ಪದವಿ ಆದಮೇಲೆ ಉದ್ಯೋಗದ ಅವಕಾಶದ ಕೊರತೆ ಹೆಚ್ಚು ಕಾಡ್ತಾ ಇರುತ್ತೆ, ನಿರುದ್ಯೋಗದ ಸಮಸ್ಯೆನೇ ಹೆಚ್ಚು. ಅಂಥದ್ದೊಂದು ಸಮಸ್ಯೆಯನ್ನು ನೀವು ಎದುರಿಸಬಾರ್ದು. ನಿಮಗೆ ಪದವಿಗೆ ಓದ್ಕೊಂಡೇ ಕೆಲಸ ಮಾಡೋಕ್ಕೂ ಅವಕಾಶ ಇರುತ್ತೆ. ಪದವಿಯ ನಂತರನೂ ಕೂಡ ಉದ್ಯೋಗದ ಅವಕಾಶಗಳು ಇದ್ದಾವೆ. ಅವು ಎಲ್ಲೆಲ್ಲಿ ಅವಕಾಶ ಇದ್ದಾವೆ, ಹೇಗೆ ಅವಕಾಶ ಇದ್ದಾವೆ, ಅದಕ್ಕೆ ಎಷ್ಟು ವೇತನ ಸಿಗುತ್ತೆ ಅನ್ನೋ ಸಂಪೂರ್ಣ ವಿವರವನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರ ಹೆಸರು ಗಿರಿಜಾ ಅಂತೇಳಿ, ಸ್ಪೇಸ್ ಮೇಕರ್ HR ಮ್ಯಾನೇಜರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಶಿಸ್ತುಬದ್ಧವಾಗಿ ನಡೆಯಬೇಕು ಅಂತಂದರೆ ಈ ಕಾಮರ್ಸ್ ವಿಭಾಗದಲ್ಲಿರೋಂಥ ಎಲ್ಲ ಪರ್ಮನೆಂಟ್ ಮತ್ತು ಗೆಸ್ಟ್ ಫ್ಯಾಕಲ್ಟಿ ಅಂದರೆ ಎಲ್ಲ ಉಪನ್ಯಾಸಕ ವೃಂದದವರು ಸಂಪೂರ್ಣವಾಗಿ ಅವರು ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಕಾಲೇಜಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಕ್ರಿಯಾಶೀಲತೆಯಿಂದ ನಡೀಬೇಕು ಅಂದರೆ ವಿದ್ಯಾರ್ಥಿಗಳೇ ಮುಖ್ಯ ಕೇಂದ್ರ ಬಿಂದುವಾಗಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ, ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ
ಪರೋಕ್ಷವಾಗಿ ಇನ್ನೇನಾದರೂ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದ. ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಗಣ್ಯರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಉದ್ಘಾಟನೆಯನ್ನು ನೆರವೇರಿಸಿ ಕೊಟ್ಟಂತಹ ವೇದಿಕೆ ಮೇಲೆ ಹಾಸರಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ತಡ ಮಾಡದೆ ಮುಂದಿನ ಹಂತಕ್ಕೆ ಹೋಗೋಣ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರುವಂತಹ ಕುಮಾರಿ MS ಶಶಿಕಲಾ ಮೇಡಮ್, ಹಾನರೇಬಲ್ ಸೀನಿಯರ್ ಸಿವಿಲ್ ಜಡ್ಜ್ ಮತ್ತು JMFC ಹೊಸದುರ್ಗ ಆ್ಯಂಡ್ ಚೇರ್ಪರ್ಸನ್ ತಾಲೂಕ್ ಲೀಗಲ್ ಸರ್ವಿಸ್ ಕಮಿಟಿ ಹೊಸದುರ್ಗ, ತಮ್ಮ ಒಂದು ಕಾರ್ಯದ ಒತ್ತಡದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕಂತ ಎಲ್ಲರೂ ನಾವು ಕೇಳಿಕೊಂಡಾಗ ಅವರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ನುಡಿಪೀಠಕ್ಕೆ ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ನಾನು ಮೇಡಮ್ ಅಲ್ಲಿ ಶಶಿಕಲಾ ಮೇಡಮ್ ಅಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವಂತಹ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಫೆಸ್ಟ್ನ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಈ ಕಾಲೇಜಿನ ಪ್ರಾಂಶುಪಾಲರಾದ ನಾಗಣ್ಣ ಸರ್ ಅವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಈರಣ್ಣನವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಈ ಕಾಲೇಜಿನ ವಿದ್ಯಾರ್ಥಿಗಳೇ ಮತ್ತು ಈ ಕಾಲೇಜಿನ ಎಲ್ಲ ಉಪನ್ಯಾಸಕರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ಮೊನ್ನೆ ಬಂದು ನಿಮ್ಮ ಪ್ರಿನ್ಸಿಪಲ್ಸು ಲೆಕ್ಚರರ್ಸ್ ಬಂದು ನನಗೆ ಮೇಡಮ್ ನೀವು ಈ ಫಂಕ್ಷನ್ಗೆ ಬರಬೇಕು ಅಂದರು. ನನಗೊಂದು ಸ್ವಲ್ಪ ತಲೆ ಬಿಸಿ ಆಯಿತು. ಏನು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೆಸ್ಟಿವಲ್ಗೂ ಕಾನೂನುಗಳು ಎತ್ತಿನ ಸಂಬಂಧ ನಾನು ಬಂದಲ್ಲಿ ಏನು ಮಾಡೋದಿದೆ ಅಂತ ಸ್ವಲ್ಪ ತಲೆ ಕೆಟ್ಕೊಂಡೆ. ಆಮೇಲೆ ಸರ್ ಹೇಳಿದ್ರು ಮೇಡಮ್ ಅಟ್ಲೀಸ್ಟ್ ಒಂದು ½ ನೀವು ಕಾನೂನು ಬಗ್ಗೆ ತಿಳಿಸ್ಕೊಡಿ ಅಂತ ನನಗೆ ಅಟ್ಲೀಸ್ಟ್ ಎಲ್ಲ ಒಂದು ಕಡೆ ಸಮಾಧಾನ ಆಯಿತು. ನಾನು ಕಾಮರ್ಸ್ ಸ್ಟೂಡೆಂಟೇ, ಫಸ್ಟ್ ಆ್ಯಂಡ್ ಸೆಕೆಂಡ್ PUC GCA ತೊಗೊಂಡಿದ್ದೆ. ನನಗೇನೋ ಒಂದು ದೊಡ್ಡ ಕನಸಿತ್ತು, BBM ಮಾಡಬೇಕು, ಏನೋ ಒಂದು ಆಡಿಟಿಂಗ್, ಏನೋ ಒಂದು ಆ ಥರ ಕನಸಿತ್ತು. ಆದರೆ ನನ್ನೊಬ್ರು ಕ್ಲೋಸ್ ಫ್ರೆಂಡ್ ಇದ್ದರು, ಅವಳು ಬಂದು ನನಗೆ ದಿನ ಹಿಂಸೆ ಮಾಡ್ತಾಯಿದ್ರು. ಬಾರಿ ನಾನು LLB ಓದಬೇಕು, ನೀನು ಬಾ ನನ್ನ ಜೊತೆಲಿ ಅಂತ. ಅವಾಗೆಲ್ಲ PUC ನಿಮಗೆಲ್ಲ ಗೊತ್ತಿರ್ಬೋದು ಮಕ್ಕಳ, ಒಂದು ನಮ್ಮ ಮನಸ್ಸು ಒಂದು ಸ್ಥಿಮಿತದಲ್ಲಿ ಇರಲ್ಲ, ಹೌದಾ? ಆಯಿತು, ನಾನೇನು ಮಾಡಿದೆ, ಅವಳಿಗೆ ಕಟ್ಬಿದ್ದು ಜೊತೆಗೆ ಸಿಗ್ತಾಳಲ್ವಾ, ಇಬ್ಬರು ಒಟ್ಟಿಗೆ ಒಂದೇ ಕಾಲೇಜಿಗೆ ಹೋಗೋಣ ಅಂದ್ಬಿಟ್ಟು LLBಗೆ JSS ಲಾ ಕಾಲೇಜ್ ಮೈಸೂರಿಗೆ ಸೇರ್ಕೊಂಡ್ವಿ. ನಾನು LLB 5 ವರ್ಷ ಮುಗಿಸ್ದೆ, ಅವಳು ಮಧ್ಯದಲ್ಲಿ ಕೈ ಕೊಟ್ಟು ಹೋದ್ವಿ. ಯಾಕೆ ಇವತ್ತು ಹೇಳಿದೆ ಅಂತಂದರೆ, ಸರ್ ಇದ್ದಾರೆ ಈರಣ್ಣ ಸರ್, ಇಲ್ಲಿ ಬಂದಾಗ ನನಗೆ ಉದ್ಘಾಟನೆ ಸ್ವಾಗತ ಭಾಷಣದಲ್ಲಿ ಹೇಳಿದ್ರು, ಅವರಿಂದ ಇವತ್ತು ಇಷ್ಟು ಜನ ನೀವೆಲ್ಲ ಇವತ್ತಿಲ್ಲಿ ಕಾಮರ್ಸ್ನ ಓದ್ತಾ ಇದ್ದೀರಿ ಅಂತ. ಇವತ್ತು ಅವ್ರಿಗೊಂದು ನಿಮ್ಮೆಲ್ಲರಿಗೂ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ, ಮುಂದೆ ಒಂದು ಒಳ್ಳೆ ಭವಿಷ್ಯ ಕಟ್ಕೋಬೇಕಾದವರು. ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಒಂದು ಕಟ್ಟಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಮಕ್ಕಳ. ಅದರಿಂದ ಭಾಳ ಶ್ರಮ ಇರುತ್ತೆ, ಹೋರಾಟ ಇರುತ್ತೆ. ಮುಂದಕ್ಕೆ ನಿಮಗೆ ಅದು ಬರ್ತಾ ಮನಸ್ಸಿಗೆ ಬರುತ್ತೆ. ನಾವೆಲ್ಲ ಅನ್ಕೋಬೋದು, ಏನು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ ಅನ್ಬೋದು. ತಪ್ಪು ಆ ಥರ ಯಾವತ್ತೂ ಅನ್ಕೋಬೇಡಿ. ಯಾವುದೇ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೂ ತುಂಬ ಶ್ರಮ ಬೇಕು. ಮುಂದೆ ಬರ್ತಾ ನೀವು ಬೇರೆ ಏನಾದ್ರು ಬಿಸ್ನೆಸ್ ಆಗಲಿ ಏನಾದ್ರು ಮಾಡಬೇಕಾದ್ರೆ ನಿಮಗೆ ಅರಿವು ಬರುತ್ತೆ. ಇನ್ನು ನನ್ನ ವಿಚಾರಕ್ಕೆ ಬರೋಣ. ಕಾನೂನಿನ ಬಗ್ಗೆ ಹೇಳ್ಕೊಡಿ ಅಂತ ಕೇಳಿದ್ರು. ನಿಮಗೊಂದು ಸಣ್ಣ ಕೆಲವೊಂದು ಟಿಪ್ಸ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನೀಗ ರೀಸೆಂಟಾಗಿ ಇಲ್ಲೇ ಕ್ವಾರ್ಟರ್ಸಿಗೆ ಶಿಫ್ಟ್ ಆದೆ, ನಿಮ್ಮ ಕಾಲೇಜ್ ಮುಂದೆ ಇಲ್ಲಿ ನೋಡ್ತಾ ಇರ್ತೀನಿ. ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಬೈಕಲ್ಲಿ ಹೋಗ್ತೀರಿ, ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದೀನಿ. ಇದು ನಾನೇ ನಿಮ್ಮ ಕಾಲೇಜಿಗೆ ಒಂದ್ಸಲ ಕಾನೂನು ಬಗ್ಗೆ ಬರಬೇಕು ಅಂದ್ಕೊಂಡಿದ್ದೆ. ಇವತ್ತು ನನಗೆ ಅವಕಾಶ ಸಿಕ್ತು. ಮಕ್ಕಳ ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ, ದಯವಿಟ್ಟು ಯಾರು ಟ್ರಿಬಲ್ ರೈಡಿಂಗ್ ಹೋಗಬೇಡಿ. ಮತ್ತು ಇನ್ನೊಂದು ತುಂಬ ನಾನು ಅಬ್ಸರ್ವ್ ಮಾಡಿರೋದು ಅಂತಂದರೆ, ಎಲ್ಲರ ಕೈಲೂ ಮೊಬೈಲ್ ಇದೆ ಇವತ್ತು, ಹೌದಾ?
ಹಾಂ, ಉಸಿರು ಬಿಡ್ತೀವಿ ನಮ್ಮ ಮೊಬೈಲ್ ಬಿಡಲ್ಲ ಅನ್ನೋ ಪರಿಸ್ಥಿತಿ ಇವತ್ತಿಗೆ. ಹೌದಾ? ಹಾಂ, ಎಷ್ಟು ಜನ ಮೊಬೈಲ್ ತೊಗೊಂಡು ಡ್ರೈವಿಂಗ್ ಹೋಗ್ತೀರಿ, ಬೈಕ್ ರೈಡ್ ಮಾಡ್ತಾ ಇದ್ದೀರಿ ಹೇಳಿ? ಹೋಗ್ತಿರಲ್ಲ, ಹುಡುಗರು ಕೇಳಬೇಕಲ್ಲ. ಹಾಂ, ಹೆಣ್ಮಕ್ಳನ್ನ ಅಷ್ಟು ನೋಡಿಲ್ಲ, ಹುಡುಗರು ಮಾತ್ರ ಬಹಳ ಸಾಹಸ ಪಟ್ಟು ಬೈಕ್ ರೈಡ್ ಮಾಡ್ತಾರೆ. ಏನಪ್ಪ ನನಗಂತೂ ಗೊತ್ತಿಲ್ಲ. ಕಿವಿಲಿ ಹಿಂಗೆ ಅಂದ್ಕೊಂಡು ಒಳ್ಳೇದಾ ಅದು? ಹಾಂ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದ ಮೇಲೆ ನಿಮಗೆ ಆಸೆ ಇಲ್ಲದೆ ಇರ್ಬೋದು, ಬೇರೆಯವ್ರಿಗೂ ಅದೇ ರೀತಿ ಇರುತ್ತಾ? ಹಾಂ, ಬೇರೆಯವ್ರ ಜೀವನಕ್ಕೆ ಹಾನಿ ಮಾಡೋ ಅಂಥ ಹಕ್ಕು ನಿಮಗಿದೆಯಾ? ಹಾಂ, ಇಲ್ಲ ಅಂತ ಗೊತ್ತಿದ್ದು ಮತ್ತೆ ಮಕ್ಕಳ ಯಾಕೆ ಆ ದುಸ್ಸಾಹಸಕ್ಕೆ ಕೈ ಹಾಕ್ತೀರಿ ನನಗೆ ಗೊತ್ತಿಲ್ಲ. ಮತ್ತೆ ಟ್ರಾಫಿಕ್ ನಿಯಮಗಳನ್ನ ಯಾರೂ ಪಾಲಿಸ್ತಾ ಇಲ್ಲ. ನಾನು ನೋಡ್ತಾ ಇರೋಂಗೆ ಇಲ್ಲಿ ಬೈಕಲ್ಲಿ ಹೋಗ್ತೀರಿ, ಲೆಫ್ಟ್ ರೈಟ್ ಯಾರು ಏನು ಅಬ್ಸರ್ವ್ ಮಾಡಲ್ಲ, ಸುಮ್ಮನೆ ನುಗ್ತಾ ಇರ್ತೀರಿ. ಎಸ್ಪೆಷಲಿ ಹುಡುಗಿರು ಆ್ಯಕ್ಟಿವ್ ಓಡೋದಲ್ಲಿ ಲೆಫ್ಟ್ ನೋಡಲ್ಲ, ರೈಟ್ ನೋಡಲ್ಲ. ಅವ್ರು ಮುಂದೆ ಹೋದ್ರೆ ಆಯ್ತು, ಅಕ್ಕಪಕ್ಕ ಯಾರು ಬಂದು ಒಂದು ಚೂರು ಕೂತಿದ್ರೆ ಮುಂದಿನ ಪರಿಣಾಮ ಯೋಚಿಸೋಕ್ಕೆ ಆಗಲ್ಲ. ಎಲ್ಲರಿಗೂ ಒಂದು ವಿಚಾರ ಮಕ್ಕಳ ನಾನು ಏನು ಹೇಳಬೇಕು ಅಂತಂದರೆ, ನಮಗೆ ಹಾಗೆ ನಾವು ತಿಳ್ಕೊಬೇಕು ಅಂತ ಇಲ್ಲ, ಇನ್ನೊಬ್ರಿಗೆ ಆದಾಗೂ ನಾವು ಪಾಠ ಕಲಿಬೋದಲ್ವಾ? ಕಲಿಬೋದೇ ಇಲ್ವಾ? ಹಾಂ, ಮತ್ತೆ ವೀಲಿಂಗ್ ಮಾಡ್ತೀರಾ? ಎಷ್ಟು ಜನ ಹುಡುಗರು ವೀಲಿಂಗ್ ಮಾಡ್ತೀರಾ? ಈಗ ಹುಡುಗಿರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಗೊತ್ತಿದೆಯಾ ವೀಲಿಂಗ್ ಅಂದ್ರೆ ಏನು ಅಂತ? ಹಾಂ, ಈಗ ಯಾರೋ ಹುಡುಗರು ಹೇಳ್ತಾ ಇದ್ದಾರೆ. ಗೊತ್ತಿದೆಯಾ ಮಕ್ಕಳ ವೀಲಿಂಗ್ ಅಂದ್ರೆ ಏನು ಅಂತ? ಹಾಂ, ಸರಿ ಇರ್ತಾರೆ ಬಹುಶಃ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಹಾಂ, ವೀಲಿಂಗ್ ನೀವು ನಿಮ್ಮ ಖಾಸಗಿ ಇದರಲ್ಲಿ ಮಾಡ್ಕೊಳ್ಳಿ, ಆದರೆ ದಯವಿಟ್ಟು ಪಬ್ಲಿಕ್ ರೋಡಲ್ಲಿ ಮಾಡಬೇಡಿ. ಇಟ್ ಈಸ್ ಅನ್ ಅಫೆನ್ಸ್. ನನ್ನ ಕಣ್ಣಿಗೆ ಏನಾರು ಬಿದ್ದರೆ ನಂಬರ್ ನೋಟ್ ಮಾಡ್ತೀನಿ, ಪೊಲೀಸರ ಮುಖಾಂತರ ಕರೆಸಿ ಶಿಕ್ಷೆ ಕೊಡ್ತೀನಿ. ಯಾಕೆ ಅಂದರೆ ನಾನು ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ಒಂದು ಹುಡುಗರು ಬೈಕ್ ತಗೊಂಡು ಬರೋರು, ಪಾಪ ಏಜ್ ಆದವರೆಲ್ಲ ಬೆಳಗ್ಗೆ ವಾಕಿಂಗ್ ಬರ್ತಿರ್ತಾರೆ, ಏನು ಫುಲ್ ಜೋಶಲ್ಲಿ ಜಿಗ್ಜಾಗಾಗಿ ಹೋಗೋದು, ಮತ್ತು ಬೈಕ್ನ ಎತ್ಕೊಂಡು ಹೋಗೋದು. ಮಕ್ಕಳ ನಿಮಗೇನೋ ನಿಮ್ಮ ಜೀವನದ ಮೇಲೆ ಆಸೆ ಇಲ್ಲ, ಬೇರೆಯವರಿಗೆ ಒಂದು ಸಣ್ಣ ಉದಾಹರಣೆಗಳು ಹೇಳ್ತೀನಿ. ಯಾಕೆ ಅಂತಂದರೆ ನೀವು ಬೈಕ್ ತಗೊಂಡು ಹೋಗ್ತೀರಿ, ಆ ಥರ ಏನಾದ್ರು ಅಪಘಾತ ಆದಾಗ ನಿಮ್ಮ ಹತ್ರ ಲೈಸೆನ್ಸ್ ಇರೋಲ್ಲ, ಇನ್ಶೂರೆನ್ಸ್ ಇರೋಲ್ಲ. ಎರಡು ಇದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತಂದರೆ ಎಷ್ಟು ಸಮಸ್ಯೆ ಬರುತ್ತೆ ಅಂತಂದರೆ, ಏಟಾದವರು ಅಥವಾ ಸತ್ತೋದವರು ಅವ್ರು ಬಂದು ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ಕೊಳ್ತಾರೆ, ನನಗೆ ಪರಿಹಾರ ಕೊಡಿ ಅಂತ. ಪರಿಹಾರ ಅಂದರೆ ಎಷ್ಟು ಕೊಡ್ಬೋದು? ಯಾರು ಯೋಚಿಸಿದ್ದೀರಾ ನ್ಯಾಯಾಲಯದಲ್ಲಿ? ಹಾಂ, ಮರಣ ಹೊಂದಿದಾಗ ಎಷ್ಟು ಕಾಂಪನ್ಸೇಷನ್ ಬರುತ್ತೆ, ಇಂಜುರಿ ಆದಾಗ ಎಷ್ಟು ಕಾಂಪನ್ಸೇಷನ್ ಬರುತ್ತೆ ಅಂತ ಯಾರು ಸ್ವಲ್ಪ ಯೋಚನೆ ಮಾಡಿದ್ದೀರಾ ಮಕ್ಕಳ? ಎಷ್ಟು ಅವಾರ್ಡ್ ಆಗುತ್ತೆ ನ್ಯಾಯಾಲಯದಲ್ಲಿ? ಎಷ್ಟು ಪರಿಹಾರ ಕೇಳ್ಬೋದು? ಕೇಳ್ತೀರಾ ಯಾರ? ಹಾಂ, ಮರಣ ಹೊಂದಿದ್ರೆ ಮಿನಿಮಮ್ 20 ಲಕ್ಷಕ್ಕಿಂತ ಪರಿಹಾರ ಕೊಡೋ ಅಂಥದ್ದಿದೆ. ಇಂಜುರಿ ಆದಾಗ ಕೈ ಮುರಿದ್ರೆ, ಕಾಲು ಮುರಿದ್ರೆ ಅದಕ್ಕೂ ಹತ್ರ 8 ಲಕ್ಷದ ಮೇಲೆ ಹೋಗುತ್ತೆ. ಹೀಗಾದಾಗ ಇಷ್ಟೊಂದು ಬೇರ್ ಮಾಡೋಕ್ಕೆ ಸಾಧ್ಯನಾ? ಹಾಗಾಗಿ ವೆಹಿಕಲ್ಗಳನ್ನ ಯೂಸ್ ಮಾಡಬೇಕಾದ್ರೆ ನೋಡಿ ಯೂಸ್ ಮಾಡಿ. ದಯವಿಟ್ಟು ಲೈಸೆನ್ಸ್ ಇಲ್ಲದೇ ಓಡಿಸ್ಬೇಡಿ, ಮತ್ತು ವಿಮೆ ಇಲ್ಲದಲ್ಲೂ ಯೂಸ್ ಮಾಡಬಾರ್ದು ವೆಹಿಕಲ್ಸ್ನ. 18 ವರ್ಷದೊಳಗಡೆ ಇರೋಂಥ ಮಕ್ಕಳೇನಾರು ವಾಹನ ಓಡಿಸಿದ್ರೆ ಯಾರಿಗೆ ಶಿಕ್ಷೆ ಇದೆ ಗೊತ್ತಿದೆಯಾ? ಹಾಂ, ಅದು ಎಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ಥ್ಯಾಂಕ್ ಯು. ಇದ್ರ ಜೊತೆಗೆ ಇನ್ನೂ ಒಂದು ವಿಚಾರಗಳನ್ನ ನಾನು ಹೇಳಬೇಕು. ಇತ್ತೀಚೆಗೆ ನಾನಿಲ್ಲಿ ಹೊಸದುರ್ಗದಲ್ಲಿ ಬಂದಾಗ ತುಂಬ ಗಮನಿಸಿದಂಥ ವಿಚಾರಗಳು ಏನು ಅಂತಂದರೆ, ಈ ವಯಸ್ಸೇ ಹಾಗೆ ಪ್ರೀತಿ, ಪ್ರೇಮ, ಪ್ರಣಯ. ನಿಮಗೆಲ್ಲ ನಗು ಬರುತ್ತೆ, ಆದರೆ ನಾವು ಅಲ್ಲಿ ಸಿಕ್ಕಲ್ಲಿ ಕೂತ್ಕೊಂಡಾಗ ಇಂಥ ಪ್ರಕರಣಗಳೆಲ್ಲ ತುಂಬ ಗಂಭೀರವಾಗಿ ಯೋಚಿಸ್ಬೇಕಾಗುತ್ತೆ. ಮಕ್ಕಳು ಯಾಕೆ ಇದು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಈಗ 4-5 ತಿಂಗಳಲ್ಲಿ ನಾನು ದಿನ ಕೋರ್ಟ್ಗಳಲ್ಲಿ 3-4 ಪ್ರಕರಣ ಈ ಥರ ನೋಡ್ತಾ ಇದ್ದೀನಿ. ತುಂಬ ಬೇಜಾರಾದಂತಹ ವಿಚಾರ. ನಿಮಗೆಲ್ಲ ಒಂದು ತಮಾಷೆ ಅನ್ನಿಸ್ಬೋದು ಇದು. ನೀವು ಪ್ರೀತಿ ಪ್ರೇಮ ಮಾಡಿ ನಾವು ಬೇಡ ಅನ್ನಲ್ಲ, ಅದಕ್ಕೂ ಒಂದು ವಯಸ್ಸು ಇತಿಮಿತಿ ಇದೆ, ಹೌದಾ? ಯಾಕೆ ಹೇಳ್ತೀನಿ ಅಂತಂದರೆ, ಈಗ ರೀಸೆಂಟಾಗಿ ನನಗೆ ನೋಡ್ದಂಗೆ ಪ್ರಕರಣಗಳನ್ನ, ಹುಡುಗಿ ಬಲವಂತ ಮಾಡ್ತಾಳೆ, ಹುಡುಗ ಕರ್ಕೊಂಡು ಹೋಗ್ತಾರೆ, ಇಬ್ಬರಿಗೂ ವಯಸ್ಸಾಗಿರೋಲ್ಲ. ಏನು ಇದು ಅಪರಾಧನ? ಯಾವ ರೀತಿ ಅಪರಾಧ? ಹಾಂ, ಹೇಳಿ, ಗಂಡು ಮಕ್ಕಳು ಕೇಳ್ತೀನಿ ಒಂದು ನಿಮಿಷ. ಎಲ್ಲ ಹ್ಞೂ ಅಂತ ಇದ್ದಾರೆ, ಹೇಳಿ ಯಾವ ರೀತಿ? ಹಾಂ, ನೀವು ಕೇಳ್ಬೋದು, ಮೇಡಮ್ ಅವರೇ ಇಷ್ಟಪಟ್ಟು ಬಂದಿದ್ದಾರೆ, ನಾನು ಕರ್ಕೊಂಡು ಹೋಗಿದ್ದೀನಿ, ಮತ್ತು ಅದರಲ್ಲಿ ನಾನೇನು ತಪ್ಪು ಮಾಡಿದೆ ಅಂತ ಕೇಳ್ಬೋದು. ಪ್ರಶ್ನೆ ಇದೆ ಅಲ್ವಾ? ಹಾಂ,
ಎಷ್ಟು ವರ್ಷದೊಳಗಡೆ ಇಂದ ಆ ಥರ ಹೆಣ್ಮಕ್ಳು ಕರ್ಕೊಳ್ಳೋದು ಅಪರಾಧ ಹೇಳ್ತೀರಾ? ಏನು ಅಪರಾಧ ಇದೆ? ಬಾಲ್ಯ ವಿವಾಹ ಒಂದು, ಅದ್ರ ಜೊತೆಗೆ ಪೋಕ್ಸೋ ಬಗ್ಗೆ ಎಷ್ಟು ಗಂಭೀರವಾಗಿದೆ ಗೊತ್ತಾ ಪ್ರಕರಣಗಳೀಗ. ಹುಡುಗಿನ ಮನೆ ಕಳಿಸ್ತಾರೆ, ಹುಡುಗನ ಜೈಲಿಗೆ ಕಳಿಸ್ತಾರೆ. ಹೆಣ್ಮಕ್ಳಿಗೂ ಹೇಳ್ತೀನಿ, ದಯವಿಟ್ಟು ನಾನು ಇತ್ತೀಚೆಗೆ ಗಮನಿಸಿರುವಂಥ ವಿಚಾರಗಳಲ್ಲಿ ಹೆಣ್ಮಕ್ಳು ತುಂಬ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಮಾಡಬೇಡಿ ಮಕ್ಕಳ. ನೀವೇನೋ ಹೋಗ್ತೀರಿ ಪಾಪ, ಹುಡುಗರು ಕರ್ಕೊಂಡು ಹೋಗ್ತೀರಿ, ಅವ್ರು ನಿಮ್ಮ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಒಂದು ವಾರ ಆಯ್ತು ಬರ್ತೀರಿ, ಬಂದ್ಮೇಲೆ ನಿಮ್ಮ ಪೇರೆಂಟ್ಸ್ ನಿಮ್ಮ ತಲೆ ತುಂಬ್ತಾರೆ, ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಹುಡುಗ ಅಲ್ಲಿ ಜೈಲು, ನೀವು ಇಲ್ಲಿ ಮನೆ. ಸ್ವಲ್ಪ ಯೋಚಿಸಿ, ಗಂಭೀರವಾಗಿರುವಂತಹ ವಿಚಾರ. ಇಬ್ರು ಜೀವನನೂ ಹಾಳು, ಹೌದಾ? ಇದು ರಾಜಿ ಆಗೋಕ್ಕೂ ಸಾಧ್ಯ ಇಲ್ಲ, ಶಿಕ್ಷೆ ಅನುಭವಿಸಲೇಬೇಕು. ಏಕೆಂದರೆ ನೀವು ಅವ್ರು ಇಷ್ಟಪಟ್ಟು ಕರ್ಕೊಂಡು ಹೋಗಿದಾರ, ಅವರು ಬಲವಂತ ಕರ್ಕೊಂಡು ಹೋಗಿದಾರ ಸೆಕೆಂಡ್ರಿ. ಕಾನೂನನ್ನು ಕೇಳೋದು ಒಂದೇ, ನೀವು 18 ವರ್ಷ ಅವ್ರಿಗೆ ತುಂಬಿಲ್ಲ, ಅವ್ರು ಮೈನರ್ ಆಗ್ತಾರೆ, ಸೊ ಅಫೆನ್ಸ್. ಇದು ಒಂದು ಗಂಭೀರವಾಗಿ ಚಿಂತಿಸಿ. ಮತ್ತು ಇದ್ರ ಜೊತೆಗೆ ಇನ್ನೂ ಹೇಳಬೇಕು ಅಂತಂದರೆ ಇದು ರ್ಯಾಗಿಂಗ್. ದಯವಿಟ್ಟು ರ್ಯಾಗಿಂಗ್ನ ಮಾಡಬೇಡಿ, ಇದೂ ಸಹ ಅಪರಾಧ. ಇತ್ತೀಚಿನ ದಿನಗಳಲ್ಲಿ ಕಾನೂನು ಇದ್ರ ಬಗ್ಗೆ ಭಾಳ ಕಠಿಣವಾಗಿದೆ. ಏಕೆಂದರೆ ರ್ಯಾಗಿಂಗ್ ನಿಮ್ಗೆ ತಮಾಷೆ ಮಾಡೋವಂಥದ್ದು ಕೆಲವೊಂದು ಸಲ ಅತಿರೇಕಕ್ಕೆ ಹೋಗ್ಬೋದು, ಇನ್ನೊಬ್ರು ಪ್ರಾಣಕ್ಕೆ ಎರವಾಗ್ಬೋದು. ಈಗ 1-2 ವರ್ಷದ ಹಿಂದೆ ನಿಮ್ಮ ಕಡೂರಲ್ಲಿ ಒಂದು ಪ್ರಕರಣ ಆಗಿತ್ತು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಹುಡುಗ ಕಪ್ಪುಗಿದ್ದ, ಇನ್ನೊಬ್ಬ ಹುಡುಗ ದಿನ ಹೀಯಾಳ್ಸೋದು, ನಿನ್ನ ಕಪ್ಪು 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 ಅಂತ ದೇವ್ರು ಕೊಟ್ಟಿರ್ತಾನೆ. ಏನು ಮಾಡೋಕ್ಕಾಗುತ್ತೆ? ಒಬ್ರು ಕಪ್ಪು ಇರ್ತಾರೆ, ಒಬ್ರು ಬಿಳಿ ಇರ್ತಾರೆ. ಅದನ್ನ ಹೀಯಾಳಿಸೋದ್ರಲ್ಲಿ ಏನಿದೆ ಮಕ್ಕಳ ಹೇಳಿ? ಎಲ್ಲರ ಗುಣ, ಎಲ್ಲರ ಬುದ್ಧಿಮತ್ತೆ ಒಂದೇ ರೀತಿ ಇರುತ್ತಾ? ಹಾಗೆ ಎಲ್ಲರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಪ್ರೆಸಿಡೆಂಟ್ ಆಗ್ಬೋದು, ಎಲ್ಲ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬೋದು. ಸಣ್ಣ ಪುಟ್ಟ ಹುದ್ದೆಗಳಿಗೆ ಯಾರು ಹೋಗ್ತಾನೆ ಇರಲಿಲ್ಲ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬುದ್ಧಿ ಕೊಟ್ಟಿರ್ತಾನೆ, ವಿದ್ಯೆ ಕೊಟ್ಟಿರ್ತಾನೆ. ಇದನ್ನು ನಾವು ಇನ್ನೊಬ್ಬರನ್ನ ಹೀಯಾಳಿಸಬೇಕೆ? ಅವನು ಆ ರೀತಿ ದಿನ ಹೀಯಾಳಿಸ್ತಿದ್ದ, ಒಂದು ದಿನ ಸಿಟ್ಟು ಬಂದು ತಗೊಂಡು ಚಾಕ. ರ್ಯಾಗಿಂಗ್ ಇರಬೇಕು, ಕಾಲೇಜಿನಲ್ಲಿ ಇರಬೇಕು, ಆದರೆ ಅದು ಒಂದು ಇತಿಮಿತಿ ಒಳಗಡೆ ಇರಬೇಕು. ಒಂದು ಚೇಷ್ಟೆನೂ ಇರಬೇಕು, ಖುಷಿನೂ ಇರಬೇಕು, ಸಂತೋಷನೂ ಇರಬೇಕು. ಆದರೆ ಅದು ಇನ್ನೊಬ್ಬರಿಗೆ ನೋವು ತರುವಂಥ ರೀತಿಯಲ್ಲಿ ಇರಬಾರ್ದು ಮಕ್ಕಳ. ಇದು ಒಂದು ನನ್ನ ಕಿವಿ ಮಾತು ಅಂತಲೇ ಅಂದ್ಕೊಳ್ಳಿ. ಇವತ್ತಿಗೆ ನೀವೆಲ್ಲ ಇಲ್ಲಿ ಕಾಮರ್ಸ್ ಫೆಸ್ಟಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಿ, ಬಣ್ಣ ಬಣ್ಣದ ಕನಸನ್ನ ಕಾಣ್ತಾ ಇದ್ದೀರಿ. ಆ ಬಣ್ಣ ಬಣ್ಣದ ಕನಸು ನಿಮ್ಮದು ಒಳ್ಳೆ ರೀತಿಯಲ್ಲಿ ಕಾಣಿ ಅಂತ ಹೇಳ್ತೀವಿ. ಒಳ್ಳೆ ರೀತಿಯಲ್ಲಿ ಕಾಣಿ, ನಿಮ್ಮ ಜೀವನನ ಒಂದು ಸಕ್ಸಸ್ಫುಲ್ ಲೈಫ್ ಆಗಿ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾನು ಇನ್ನೂ ಒಂದು ವಿಚಾರಗಳನ್ನ, ಈ ಆನ್ಲೈನ್ ಮತ್ತು ಈಗ ಏನು ಮೊಬೈಲ್ಸ್ ಗ್ಯಾಜೆಟ್ಸ್ ಬಂದಿದೆ, ಸೋಷಿಯಲ್ ಮೀಡಿಯಾಸ್ಗಳು, ದಯವಿಟ್ಟು ನೀವು ಇದನ್ನೆಲ್ಲ ಉಪಯೋಗಿಸ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಿ. ನೀವು ಅಂದ್ಕೊಂಡಿರ್ಬೋದು ಇನ್ನೊಬ್ರು ಪೋಸ್ಟ್ ಲಾಗಿನ್ ಆಗಿ ಕೆಡವಾಗಿ ಪೋಸ್ಟ್ ಹಾಕ್ಬೋದು, ನೀವು ಕಾನೂನಿಂದ ತಪ್ಪಿಸ್ಕೊಳ್ಬೋದು ಅನ್ನೋದನ್ನು ತಪ್ಪು. ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ IP ಅಡ್ರೆಸ್ ಗೊತ್ತಾಗುತ್ತೆ, ಯಾವ ಮೊಬೈಲಿಂದ ಹಾಕಿದ್ದೀರಿ ಅಂತ ಗೊತ್ತಾಗುತ್ತೆ, ಯಾವ ಲೊಕೇಶನ್ ಹಾಕಿರ್ತಿದ್ದೀನಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕಂಡುಹಿಡಿಬೋದು. ಟೆಕ್ನಾಲಜಿ ಈಗ ಆ ಥರ ಇದೆ, ಗೊತ್ತಿದೆಯಾ? ಎಲ್ಲ ಯೂಸ್ ಮಾಡ್ತೀರಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಯಾವ ರೀತಿ ಯೂಸ್ ಮಾಡ್ಬೇಕು ನೀವೆಲ್ಲ ಅದನ್ನ? ಏನು ಹಾಕಿದ್ರು ಒಂದು ನೋಡಿ ಖುಷಿ ಆಯ್ತಾ, ಲೈಕ್. ಇದ್ರ ಬಗ್ಗೆ ಒಂದು ಹೇಳ್ತೀನಿ ಮಕ್ಕಳ, ಸೋಷಿಯಲ್ ಗ್ಯಾಜೆಟ್ಸ್ನ ಯೂಸ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ ಅಂತ. ಯಾಕೆ ಅಂತಂದರೆ ಇತ್ತೀಚೆಗೆ ನೀವು ನೋಡ್ತಿರ್ಬೋದು, ಕೆಲವೊಂದೆಲ್ಲ ನಮ್ಮ ದೇಶನ ಅವಮಾನ ಮಾಡೋಂಥ ಪೋಸ್ಟ್ಗಳನ್ನ ಹಾಕ್ತಾರೆ, ಒಬ್ಬರು ವ್ಯಕ್ತಿನ ಅವಮಾನ ಮಾಡೋಂಥ ಪೋಸ್ಟ್ಗಳನ್ನ ಹಾಕ್ತಾರೆ, ಹೌದಾ? ನೀವು ಅದಕ್ಕೆಲ್ಲ ಕಮೆಂಟ್ಸ್ ಕೊಡೋದು, ಲೈಕ್ ಕೊಡೋದು, ಯಾವುದನ್ನೇ ಆಗಲಿ ಒಂದು ಕೊಡಬೇಕಾದ್ರೆ ದಯವಿಟ್ಟು 100 ಸಲ ಯೋಚನೆ ಮಾಡಿ ನೀವು ಗ್ಯಾಜೆಟ್ನ ಯೂಸ್ ಮಾಡಬೇಕಾದ್ರೆ. ಇತ್ತೀಚೆಗೆ ನೋಡಿರ್ಬೋದು, ನೂಪುರ ಶರ್ಮಂದು ಅಬ್ಸರ್ವ್ ಮಾಡಿದ್ರೆ, ಓದ್ತಿರೋ ಪೇಪರ್ಸ್, ಟಿವಿಸ್ ಎಲ್ಲ ಎಷ್ಟು ಅನಾಹುತ ಆಯಿತು. ಏನು ಅನಾಹುತ ಆಯಿತು ಹೇಳ್ತೀರಾ ಮಕ್ಕಳ? ಯಾರನ್ನ ಕೊಲೆ ಮಾಡಿದ್ರು? ಟೈಲರ್, ಹೌದಾ? ಏನಕ್ಕೆ? ಆ ನೂಪುರ ಶರ್ಮಾ ಏನೋ ಒಂದು ಕಮೆಂಟ್ ಮಾಡಿದ್ದಕ್ಕೆ ಹಿ ಹ್ಯಾಸ್ ಸಪೋರ್ಟೆಡ್ ಇಟ್. ಅದು ಸೆಕೆಂಡ್ರಿ, ಅದು ಸರಿನೋ ತಪ್ಪೋ ಬೇಡ. ನಾವು ಯಾಕೆ ಈ ಕಾನೂನಿನ ಜಂಜಾಟದಲ್ಲಿ ಮತ್ತು ಈ ಥರ ಈ ಕೋಮುಗಲಭೆ ಹರಡಿಸುವಂಥ ಇದಕ್ಕೆ ನಾವು ಯಾಕೆ ಸಿಗಬೇಕು? ಹೌದಲ್ವಾ? ದಯವಿಟ್ಟು ಇದನ್ನು ಗ್ಯಾಜೆಟ್ನ ಯೂಸ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ.
ಮತ್ತು ಈಗ ಎಲ್ಲರಿಗೂ ಒಂದು ಚಟ ಏನು ಅಂದರೆ ಎಲ್ಲಿ ನಿಂತ್ಕೊಳ್ಳೋದು, ಫೋಟೋ ತೊಗೊಳೋದು. ವಿ ಆರ್ ಅಪ್ಲೋಡಿಂಗ್ ಇನ್ ಸ್ಟೇಟಸ್ ಆಲ್ಸೋ ಇನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಹೌದಾ? ಹಾಂ, ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಎಲ್ಲನೂ ನೀವು ಯಾವುದನ್ನೇ ಅಲ್ಲಿ ಸ್ಟೇಟಸ್ಗೆ ಹಾಕಬೇಕಾಗಲಿ ಅಥವಾ ಒಂದು ಫೇಸ್ಬುಕ್ಕಿಗೆ ನಿಮ್ಮ ಫೋಟೋಸ್ಗಳು ಹಾಕ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿ ಇದನ್ನು ಭಾಳ ಮಿಸ್ಯೂಸ್ ಮಾಡೋ ಅಂಥದ್ದು ಇರುತ್ತೆ. ಇದು ಯಾಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅಂದರೆ, ಎಲ್ಲರಿಗೂ ಕೆಲವೊಂದು ಸಣ್ಣದು ಕಾನೂನುಗಳು ಗೊತ್ತಿರೋ, ಎಲ್ಲ ಒಂದು ಟ್ರಿಪ್ ಹೋಗ್ತೀರಿ, ಏನೋ ಒಂದು ಹೋಗ್ತೀರಿ. ಒಂದು ಬೆಂಗಳೂರಲ್ಲಿ ಒಂದು ಹುಡುಗ ಇದೇ ಥರ ಹೋದಾಗ ಗೀಜಗನ್ ಗೂಡು ಕೇಳಿದ್ದೀರಾ? ನೋಡಿದ್ದೀರಾ ಅದನ್ನು? ಆ ಗೀಜಗನ್ ಗೂಡನ್ನು ತಗೊಂಡೋಗ್ಬಿಟ್ಟು ಅದನ್ನು ಇಟ್ಕೊಂಡು ಫೋಟೋ ಸೆಲ್ಫಿ ತಗೊಂಡು ಹೀಗೆ ಪೋಸ್ಟ್ ಮಾಡಿದ ಅರ್ಧ ಗಂಟೆಗೆ ಬೆಂಗಳೂರು ಪೊಲೀಸರು ಅವ್ರ ಮನೆಗೆ ಹೋಗಿ ಅರೆಸ್ಟ್ ಮಾಡಿ ತಗೊಂಡ್ಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳ್ಬೋದಾ? ಯಾಕೆ ಅಂತ ಹೇಳ್ಬೋದಾ? ಇಲ್ಲೇನಾದ್ರು ಅಫೆನ್ಸ್ ಕಾಣಿಸ್ತಾ ನಿಮಗೆ? ಹಾಂ, ಏನು ಅಫೆನ್ಸ್ ಕಾಣಿಸ್ತಿಲ್ಲ? ಹಾಂ, ವೈಲ್ಡ್ ಲೈಫ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಬಗ್ಗೆ ಏನಾರ ಕೇಳಿದ್ದೀರಾ? ಆ ವೈಲ್ಡ್ ಲೈಫ್ ಆ್ಯಕ್ಟ್ಗಳಲ್ಲಿ ನಾವು ಹಕ್ಕಿ ಗೂಡುಗಳನ್ನ ನಾಶಪಡಿಸುವಂಥದ್ದು ಒಂದು ಅಫೆನ್ಸ್, ಎಸ್ಪೆಷಲಿ ಗೀಜಗನ್ ಗೂಡು. ಅದು ಆತನಿಗೆ ಗೊತ್ತಿರಲಿಲ್ಲ. ರೆಡ್ ಹ್ಯಾಂಡೆಡ್, ಇಟ್ ಇಸ್ ಅ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಏನು ಮಾಡೋಕ್ಕಾಗಲ್ಲ, ಹೌದಲ್ವಾ? ಇಲ್ಲ ನಾವು ಮಾಡಿಲ್ಲ ಅಂತ ತಪ್ಪಿಸ್ಕೊಳಕ್ಕಾಗುತ್ತಾ ನಿಮ್ಮ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾಗ? ಹಾಂ, ಇಲ್ಲ. ಅದಕ್ಕೆ ಮಕ್ಕಳ ಬಹಳ ಕೇರ್ಫುಲ್ ಆಗಿರಿ. ಮತ್ತು ನೀವು ಈ ಕಾಮರ್ಸ್ ವಾಣಿಜ್ಯದ ಬಗ್ಗೆ ಓದ್ತಾ ಇದ್ದೀರಿ, ಇದ್ರ ಬಗ್ಗೆನೂ ಅಷ್ಟೇ ಆನ್ಲೈನಲ್ಲಿ ಪ್ರತಿಯೊಂದು ಯಾವುದನ್ನೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಿ. ಏಕೆಂದರೆ ಈ ಆನ್ಲೈನಲ್ಲಿ ತುಂಬ ಮೋಸ ಮಾಡೋ ಅಂಥದ್ದು ಬಹಳ ನಡೀತಾ ಇದೆ. ವ್ಯವಹಾರಗಳು ಅಷ್ಟೇ. ನಾನು ತುಂಬ ಕೋರ್ಟಲ್ಲಿ ಪ್ರಕರಣಗಳನ್ನ ನೋಡ್ತೀನಿ. ಕೆಲವೊಂದು ವ್ಯವಹಾರನ ಎಲ್ಲೋ ಕಲ್ಕತ್ತಾದಲ್ಲಿ ಕೂತಿರ್ತಾರೆ, ಡೆಲ್ಲಿಲಿ ಕೂತಿರ್ತಾರೆ, ಅವ್ರ ಪರಿಚಯನೂ ಇರಲ್ಲ, ಹಿಂದೆ ಮುಂದೆನೂ ಇರಲ್ಲ. ದೇ ಆರ್ ಇನ್ವೆಸ್ಟಿಂಗ್ ಲ್ಯಾಕ್ಸ್ ಟುಗೆದರ್. ನನಗಂತೂ ಅರ್ಥ ಆಗಲಿಲ್ಲ. ಗುರುತು ಪರಿಚಯ ಅನ್ನೋದು ಇರುತ್ತಲ್ಲ ಆನ್ಲೈನಲ್ಲಿ, ಅದ್ರದ್ದು ಅಥೆಂಟಿಕೇಟೆಡ್ ಬಿಸ್ನೆಸ್ ಇರುತ್ತೋ ಇಲ್ವೋ ತಿಳ್ಕೊಳ್ದಲೇ ಅದು ಹೇಗೆ ಮುಂದುವರಿತಾರೆ ನನಗಂತೂ ನನಗೂ ಒಂದು ಪ್ರಶ್ನೆ ಮಾರ್ಕ್ ಆಗಿದೆ. ಅದ್ರ ಜೊತೆ ವ್ಯವಹಾರ ಮಾಡ್ತಾರೆ ಆನ್ಲೈನ್ ಮುಖಾಂತರ 10 ಲಕ್ಷ 15 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಮೋಸ ಹೋಗ್ತಾರೆ, ಕೋಟಿಗೆ ಬರ್ತಾ ಇದೆ ಈ ಥರ ಪ್ರಕರಣಗಳು. ಸೊ ನೀವು ಮುಂದೆ ಇಂಥವನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಜೀವನನ ಹುಷಾರಾಗಿ ಲೀಡ್ ಮಾಡಿ ಅಂತ ಹೇಳ್ತಾ ಮಾತನ್ನ ಅವಕಾಶ ಮಾಡಿಕೊಂಡು ವೇದಿಕೆ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ತುಂಬ ಸವಿಸ್ತಾರವಾಗಿ ಕಾನೂನು ಮತ್ತು ಅಪರಾಧಗಳ ಕುರಿತು ನಮಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಕೆಲಸ ಮಾಡಲಿ ಜಾಗದಲ್ಲಿ ನಿಂತ್ಕೊಂಡು ಮೇಡಮ್ ಅವ್ರಿಗೆ ಕ್ವಶನನ್ನು ನೀವು ರೈಸ್ ಮಾಡ್ಬೋದು. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ ಕೇಳ್ಬೋದು. ಹುಡುಗಿರಿಗೆ ಯಾಕೆ ಆಗ್ತಲ್ಲ ಅಂದರೆ, ಹುಡುಗಿರಿಗೆ 21 ವರ್ಷ ಕರ್ಕೊಂಡು ಹೋಗಿರೋರು ಹುಡುಗಿರು 18 ವರ್ಷದ ಒಳಗಡೆ ಇರ್ತಾರೆ, ಮೈನರ್ ಬರ್ತಾರೆ. ಅಲ್ಲಿ ಮೈನರ್ ಮಕ್ಕಳಿಗೆ ತಿಳುವಳಿಕೆ ಇರಲ್ಲ ಅನ್ನೋ ಇದಕ್ಕೋಸ್ಕರ ಈ ಕಾಯ್ದೆನ ಈ ಥರ ರೂಪಿಸಿರೋದು. ಅದನ್ನು ಅಫೆನ್ಸ್ ಇದೆ. ಜೂನಿಯರ್ ಜಸ್ಟಿಸ್ ಆಕ್ಟ್ ಅಂತ ಓದಿದೆ, ಅದ್ರ ಕೆಳಗಡೆ ಅಪರಾಧ ಬರುತ್ತೆ. ಅದಕ್ಕೆ ಫ್ಯೂಚರ್ ಹಾಳಾಗಬಾರ್ದು ಅಂತ ಈ ಥರದ್ದೆಲ್ಲ ಘಟನೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ನಾನು ಒಂದು ನೀವೇ ಥಿಂಕ್ ಮಾಡಿ, ಇದನ್ನು ನಿಮಗೆ ನಾನು ಬಿಡ್ತೀನಿ. ಯಾಕೆ ಅಂತಂದರೆ, ಇಬ್ಬರು ಮೇಜರ್ಸ್ ಆಯಿತು, ಎಲ್ಲೋ ಒಂದು ದೇವಸ್ಥಾನದಲ್ಲಿ ಎಲ್ಲೋ ಒಂದು ಮದುವೆ ಆಗ್ತೀರಿ, ಎಲ್ಲೋ ಹೋಗ್ತೀರಿ, ಒಂದು ವಾರ ಲೈಫ್ ಲೀಡ್ ಮಾಡ್ತೀರಿ. ಲಾಸ್ಟಿಗೆ ಏನು ಡಿಸ್ಪ್ಯೂಟ್ ಬರುತ್ತೋ ಗೊತ್ತಿಲ್ಲ, ಅಥವಾ ಇಷ್ಟಪಟ್ಟಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬ್ರೇಕಪ್ ಆಗುತ್ತೆ ಅಥವಾ ಏನೋ ಒಂದು ಆಗುತ್ತೆ. ಒಂದು ವಾರ ಆದಮೇಲೆ ಬಂದ ಮೇಲೆ ಹುಡುಗಿ ಕಂಪ್ಲೇಂಟ್ ಕೊಡ್ತಾಳೆ, ನನಗೆ ಕರ್ಕೊಂಡೋಗಿದ್ದ ಬಲವಂತವಾಗಿ ರೇಪ್ ಮಾಡ್ದ ಅಂತ ಕೊಡ್ತೀರಿ. ಆಯಿತು,
ಅಂದರೆ ನಾನು ಇದು ಯಾಕೆ ಥ್ರೋ ಮಾಡ್ತಾ ಇದ್ದೀನಿ ನಿಮಗೆ ಅಂತಂದರೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ಆಯಿತು, ಹುಡುಗನು ಜೈಲಿಗೆ ಹೋಗ್ತಾರೆ, ಹುಡುಗಿನೂ ಇದು ಕಾಯ್ದೆಗೆ ಒಂದು ಮಕ್ಕಳ ಆಯ್ತು, ಇದು ಅಫೆನ್ಸ ನಾವು ಬಿಟ್ಬಿಡೋಣ. ಆಮೇಲೆ ಅಫೆನ್ಸ್ ಆದರೆ ದ ಅಕ್ಯೂಸ್ ವಿಲ್ ಬಿ ಪನಿಷ್ಡ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಬಟ್ ನಾನು ನಿಮ್ಮ ಹುಡುಗಿರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಆಯಿತು ಹಿಂಗೆಲ್ಲ ಹೋಗ್ತೀರಿ, ಒಂದು ಕಂಪ್ಲೇಂಟ್ ಕೊಡ್ತೀರಿ, ಮುಂದಿನ ಜೀವನ ನೀವು ಹೇಗೆ ರೂಪಿಸ್ಕೊಡ್ತೀರಿ? ಭವಿಷ್ಯನ ಎಷ್ಟು ಯಾವ ರೀತಿ ಹಾಳು ಮಾಡ್ಕೊಡ್ತಾ ಇದ್ದೀರಿ ಅನ್ನೋದಕ್ಕೆ ನಾನು ಇದು ಉದಾಹರಣೆ ಕೊಡ್ತಾ ಇರೋದು. ಪರಿಹಾರ ಇದಕ್ಕೇನಾರ ಇದೆಯಾ ಕಾನೂನಲ್ಲಿ? ಹಾಂ, ಶಿಕ್ಷೆ ಇದೆ, ಅದು ಸೆಕೆಂಡ್ರಿ. ನಿಮ್ಮ ಪರ್ಸನಲ್ ಲೈಫಿಗೆ ಅದಕ್ಕೆ ಏನು ಮಾಡ್ಬೇಕು? ನಾವು ಮುಂಚಿತವಾಗಿ ಎಚ್ಚೆತ್ಕೋಬೇಕಲ್ವಾ? ನಾನು ಒಂದು ಸಣ್ಣ ಉದಾಹರಣೆಗಳನ್ನ ಹೇಳೋದು ಭಾಳ ಬೇಜಾರಾಗುತ್ತೆ ನನಗೆ. ನಾನಲ್ಲಿ ಎವಿಡೆನ್ಸ್ ಬಗ್ಗೆ ಹೇಳ್ತೀನಿ. ಬಂದ್ಬಿಟ್ರು, ಬೈಕ್ ಹತ್ತಿಸ್ಕೊಂಡ್ಬಿಟ್ರು, ಅಲ್ಲೂ ಹೋದ್ವಿ, ಬೆಂಗಳೂರಿಗೆ ಹೋದ್ವಿ, ಅಲ್ಲಿಂದ ಒಂದು ವಾರ ಕರ್ಕೊಂಡು ಬಂದು ಇಲ್ಲಿ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಓಡ್ಬಿಟ್ಟ ಮೇಡಮ್ ಅಂತ. ನನಗೆ ಅಲ್ಲೇ ಪ್ರಶ್ನೆ ಆಗ್ತೀನಿ, ಯಾಕೆ ಬೈಕ್ ಹತ್ತಬೇಕಾದ್ರೆ ನನಗೆ ಜ್ಞಾನ ಇರಲಿಲ್ವಾ? ಹಿಂಗೆ ಎರಡನೇ ಪ್ರಶ್ನೆ ಕೇಳ್ತೀನಿ, ಆಯ್ತು ಹೆಂಗೆ ಕರ್ಕೊಂಡು ಹೋದ್ರು? ಬಸ್ಸಲ್ಲಿ ಹತ್ತು, ಬಸ್ಸಲ್ಲಿ ಜನ ಇರಲಿಲ್ವಾ? ಇದ್ದು, ಮತ್ತೆ ಯಾಕೆ ಕಿರ್ಚ್ಕೊಳ್ಳಿಲ್ಲ? ಉತ್ತರ ಇಲ್ಲ. ಇದ್ರ ಅರ್ಥ ಏನು ಹೇಳೋಣ ಮಕ್ಕಳಿಗೆ ಹೇಳಿ? ಹುಡುಗರಿಗೂ ನಾನು ಕೇಳಬೇಕು ಈ ಪ್ರಶ್ನೆನ. ಒಂದು ಹಂತ ಇದೆ ಮಕ್ಕಳ. ನನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಇವತ್ತು ನೀವು ಎರಡು ಸೆವೆಲ್ ಡಿಗ್ರೀಸ್ ಇಲ್ಲಿ ಓದ್ತಾ ಇದ್ದೀರಿ, ನೀವು ಒಂದೇ ಸಲ ಡಿಗ್ರಿ ಜಂಪ್ ಮಾಡಿದ್ರ? 1, 2, 3ನೇ ತರಗತಿ ಈಗ ಹಂತವಾಗಿ ಓದ್ಕೊಂಡು ಬಂದ್ರ? ಮತ್ತೆ ನಮ್ಮ ಜೀವನ ಅಷ್ಟೇ, ಪ್ರೀತಿನೂ ಒಂದು ಹಂತದಲ್ಲೇ ನಾವು ಅದನ್ನ ಮಾಡ್ಬೇಕಲ್ವಾ? ಅದು ಸಕ್ಸಸ್ ಆಗೋದು ಯಾವಾಗ? ಸಕ್ಸಸ್ ಆಗೋದು ಯಾವಾಗ? ಲೈಫ್ ಸಕ್ಸಸ್ ಆಗೋದು ಯಾವಾಗ? ನಿಮ್ಮ ಲವ್ ಮತ್ತೆ ಲೈಫ್ ಸಕ್ಸಸ್ ಆಗೋದು ಯಾವಾಗ? ನೀವು ನಿಮ್ಮ ಕಾಲ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡು ಒಂದು ಕೆಲಸನ ಏನೋ ಒಂದು ದುಡಿಮೆ ಇದೆ ಅನ್ನೋದಾಗ ನಿಮ್ಮ ಲೈಫ್ ಸಕ್ಸಸ್ ಆಗುತ್ತೆ. ಇಲ್ಲ ಅಂದ್ರೆ ಜೀವನ ಭಾಳ ಹಾಳು ಮಾಡ್ಕೊಡ್ತಾ ಇದ್ದೀರ ಮಕ್ಕಳ. ನಾನಂತೂ ಹೊಸದುರ್ಗದಲ್ಲಿ ತುಂಬ ನೋಡ್ತಾ ಇದ್ದೀನಿ. ದಯವಿಟ್ಟು ಜೀವನ ಹಾಳು ಮಾಡ್ಕೋಬೇಡಿ. ಇರೋದೇ ಒಂದೇ ಒಂದು ಲೈಫ್. ಆ ಲೈಫ್ ಹಾಳಾದ್ರೆ ಮತ್ತೆ ಸರಿಪಡಿಸ್ಕೊಳಕ್ಕಾಗಲ್ಲ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಕೊಡ್ಬೋದಿತ್ತಲ್ವಾ? ಹುಡುಗನ ಮನೆ ಕಂಪ್ಲೇಂಟ್ ಕೊಟ್ಟರೆ ಅದು ಕಾನೂನುಬದ್ಧವಾಗಿದೆಯಾ? ಸ್ಟೇಷನಲ್ಲಿ ನೋಡ್ತಾರೆ, ರಿಜಿಸ್ಟರ್ ಆಗುತ್ತೆ, ಕಾನೂನುಬದ್ಧವಾಗಿ ಅವ್ರು ತನಿಖೆ ಮಾಡ್ತಾರೆ. ನೀವು ಹೋಗಿ ಠಾಣೆಗೆ ಕಂಪ್ಲೇಂಟ್ ಕೊಡ್ದಲೇ ಇದ್ರೆ ಈ ಥರ ಪ್ರಶ್ನೆ ಮಾಡಿದ್ರೆ ಯಾರು ಪರಿಹಾರ ಕೊಡ್ತಾರೆ? ಅಲ್ಲಿ ಒಂದು ಅಬೈಟ್ಮೆಂಟ್ ಆಫ್ ಸುಸೈಡ್ ಅಂತ 306 ಒಂದು ಭಾರತ ದಂಡ ಸಂಹಿತೆ ಕೆಳಗಡೆ ಒಂದು ಕಾಲಮ್ ಇದೆ. ಆ ಪರಿಮಿತಿ ಒಳಗಡೆ ಬಂದರೆ ಆ 306 ಒಳಗಡೆ ಹುಡುಗಿನೂ ತಪ್ಪಿಗೆ ಶಿಕ್ಷೆ ಆಗುತ್ತೆ. ಬೇರೆ ಏನಾರ ಇದೆಯಾ? ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಯಾಕೆಂದರೆ ಈ ಮೈನರ್ಸ್ ಇದರಲ್ಲಿ ಮದುವೆ ಆದಾಗ ಕಾನೂನಿನಲ್ಲಿ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಒಂದು ಉದಾಹರಣೆ ಇತ್ತೀಚೆಗೆ ನಡೆದಿರೋ ಅಂಥದ್ದು. ಹುಡುಗಿ ಮೈನರು, ಹುಡುಗ ಮೇಜರು. ಆಯಿತು, ಕರ್ಕೊಂಡು ಹೋಗ್ತಾರೆ, ಎಲ್ಲ ಮದುವೆ ಆಗ್ತಾರೆ, ಮನೆಗೆ ಬರ್ತಾರೆ, ಆಯಿತು, ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಶಿ ಈಸ್ 18, ಶಿ ಬಿಕೇಮ್ ಪ್ರೆಗ್ನೆಂಟ್. ಹಾಸ್ಪಿಟ್ಲಿಗೆ ಡೆಲಿವರಿಗೆ ಅಂತ ಬಂದಾಗ ಡಾಕ್ಟರ್ ಹಿಡಿತಾರೆ, ಯಾಕೆ ಶಿ ಈಸ್ ಮೈನರ್ ಅಂತ ಅಂದ್ಬಿಟ್ಟು ಈಗ ಕೇಸ್ ಆಗಿದೆ. ಸೊ ಅದಕ್ಕೆ ಹೇಳೋದು, ಏನು ತಪ್ಪಿಸ್ಕೊಂಡ್ರು ಕಾನೂನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕಾನೂನಿಂದ ತಪ್ಪಿಸ್ಕೊಂಡ್ರು ಮೇಲೊಬ್ಬ ಇರ್ತಾರೆ, ಅವನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ದರಿಂದ ನಿಮಗೆ ಕಿವಿ ಮಾತು ಏನಂದರೆ, ದಯವಿಟ್ಟು ಯಾರು ಅಪರಾಧಗಳನ್ನ ಮಾಡಬೇಡಿ. ಬೇರೆ ಏನಾರ ಕೇಳೋದಿದೆಯಾ? ಹುಡುಗರಿಗೇನು ಡೌಟೇ ಇಲ್ವಾ? ಮುಗಿತಾ ಪ್ರಶ್ನೆಗಳು? ಓಕೆ, ಥ್ಯಾಂಕ್ ಯು. ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂಥ ಮತ್ತೊಬ್ಬ ಅತಿಥಿಗಳಾದಂತಹ ಶ್ರೀ ಪಾಂಡುರಂಗ ಗರಗ್, ರಿಟೈರ್ಡ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಕರ್ನಾಟಕ ಸ್ಟೇಟ್, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಕೊಳ್ತಾ ಇದ್ದೀನಿ ಸರ್. ಸ್ವಾಗತಿಸಿ. ಕುಮಾರಿ MS ಶಶಿಕಲಾ ಮೇಡಮ್ ಅವರು
ತುಂಬ ಸವಿಸ್ತಾರವಾಗಿ ಕಾನೂನು ಮತ್ತು ಅಪರಾಧಗಳ ಕುರಿತು ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು. ಅದರ ಜೊತೆಗೆ ಒಂದು ಟ್ರಿಪಲ್ ರೈಡಿಂಗ್ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಹೆಲ್ಮೆಟ್ ಧರಿಸಲ್ಲ ಅಥವಾ DL ಇರಲ್ಲ, RC ಇರಲ್ಲ, ಅದ್ರ ಬಗ್ಗೆ ಕೂಡ ನಿಮಗೆ ಒಂದು ಅರಿವನ್ನು ಮೂಡಿಸಿದ್ದಾರೆ. ಅದೇ ರೀತಿ ಮೊಬೈಲನ್ನು ಯಾವ ಒಂದು ಉದ್ದೇಶಕ್ಕೆ ಬಳಸಬೇಕು, ತಂದೆ ತಾಯಿ ಯಾವ ಉದ್ದೇಶಕ್ಕೆ ಕೊಡಿಸಿರ್ತಾರೆ ಅದನ್ನು ನೀವು ಸ್ವಲ್ಪ ಮನದಲ್ಲಿಟ್ಕೊಂಡು ಅದಕ್ಕೆ ನೀವು ಬಳಸಿ. ಅದೇ ರೀತಿಯಾಗಿ ಸೈಬರ್ ಕ್ರೈಮ್ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರ ಒಂದು ನ್ಯಾಯಾಲಯದ ಕಾರ್ಯನಿಮಿತ್ತ ಈಗ ಅವರು ಈ ಒಂದು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಮುಖ್ಯಸ್ಥರು ಹಾಗೂ ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ಮಮತಾ ಮೇಡಮ್ ಮತ್ತು ಮರಿಯಾ ಮೇಡಮ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವರಿಗೆ ಒಂದು ಸಣ್ಣದಾಗಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಂತೇಳಿ. ಈ ಒಂದು ವೇದಿಕೆ ಮೇಲೆ ಬಂದು ಈ ಒಂದು ವೇದಿಕೆಯ ಮೇಲಿರುವ ಪ್ರಾಂಶುಪಾಲರು, ವೇದಿಕೆಯ ಮೇಲಿರುವ ಉಪನ್ಯಾಸಕರು, ನಾಗಣ್ಣವರೇ ಹಾಗೂ ಈ ಒಂದು ಬೆಳಗಿನ ಸುಂದರ ಸಮಾರಂಭದಲ್ಲಿ ನೆರೆದಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ಈ ಒಂದು ಸುಂದರ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿ ಮುಖ್ಯ ಅತಿಥಿಯಾಗಿ ನೀವು ಇರಬೇಕು, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತಕ್ಕಂತಹ ಮಾತನ್ನು ಇದೇ ಕಾಲೇಜಿನ ಉಪನ್ಯಾಸಕರು, ಪ್ರಾಂಶುಪಾಲರು ಕೋರಿಕೊಂಡಿದ್ದರ ಮೇರೆಗೆ ಇವತ್ತು ಈ ಒಂದು ಸಮಾರಂಭದ ಮುಂದೆ ನಿಮ್ಮ ಮುಂದೆ ಇದ್ದೇನೆ. ಎಲ್ಲೋ ಒಂದು ಕಡೆ ಎಡ್ವರ್ಡ್ ಗಿಬ್ಬನ್ ಹೇಳ್ತಾರೆ, ಮುಂದೆ ಹೋಗದ ಮನುಷ್ಯ ಹಿಂದೆ ಹೋಗಲೇಬೇಕು. ಮುಂದೆ ಹೋಗದ ಪ್ರತಿ ಮನುಷ್ಯ ಹಿಂದೆ ಹೋಗಲೇಬೇಕು. ಎಂತಹ ಒಳ್ಳೆ ಮಾತಲ್ಲ ಈ ಒಂದು ಮಾತು. ಇದರ ಒಳಗಿನ ಮರ್ಮ ಎಷ್ಟು ಜನಕ್ಕೆ ಈ ಕ್ಷಣದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಇಬ್ಬರು ಗರ್ಲ್ಸ್ ಕಡೆಯಿಂದ, ಒಂದಿಬ್ಬರು ಬಾಯ್ಸ್ ಕಡೆಯಿಂದ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಹೋಗದ ಪ್ರತಿ ಮನುಷ್ಯನು ಹಿಂದೆ ಹೋಗಲೇಬೇಕು. ಇದು ನಾನು ಹೇಳಿದ್ದಲ್ಲ, ಇನ್ನೊಬ್ರು ಹೇಳಿದ್ದಲ್ಲ, ಮಹಾನ್ ತತ್ವಜ್ಞಾನಿ ಎಡ್ವರ್ಡ್ ಗಿಬ್ಬನ್. ಯಾರಿಗೆ ಯಾವ ಮಟ್ಟದಲ್ಲಿ ಅರ್ಥ ಆಗಿದೆ ಅಂತ ಈಗ ನೋಡೋಣ. ಲೆಟ್ ಅಸ್ ಸೀ. ವಿದ್ಯಾರ್ಥಿನಿಯರಿಂದ ಯಾರ ಹೇಳ್ತೀರಾ? ಕೈ ಎತ್ತಿ. ಇಲ್ಲ? ಓಕೆ, ಡೋಂಟ್ ವೇಸ್ಟ್ ಟೈಮ್ ನಾವು. ಇದರ ಅರ್ಥ ಇಷ್ಟೇ, ನಮ್ಮ ಆಲೋಚನೆಗಳು, ನಮ್ಮ ಕಲ್ಪನೆಗಳು ನಮಗೆ ಬದುಕಿಗೆ ಆಧಾರ ಆಗಬೇಕು. ಯಾವಾಗಲೂ ಚಿಂತನೆಗಳು ಒಳ್ಳೆಯದಾಗಿದ್ದರೆ ಆ ಮನುಷ್ಯ ಯಾವಾಗಲೂ ಮುಂದೆ ಹೋಗ್ತಾನೆ. ನಮ್ಮ ಆಲೋಚನೆಗಳು, ಕಲ್ಪನೆಗಳು ಇಲ್ಲದೆ ಹೋದರೆ ರೆಕ್ಕೆಗಳಿಲ್ಲದ ಪಕ್ಷಿಯಂತೆ ಅಲ್ಲೇ ಇರಬೇಕಾಗುತ್ತೆ, ಅವನು ಹಿಂದೆ ಇರಬೇಕಾಗುತ್ತೆ ಅನ್ನೋದ್ರ ಇದರ್ಥ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಕನಸುಗಳಿವೆ. ವಿದ್ಯಾರ್ಥಿ ಓದ್ತಕ್ಕಂಥವ್ರಿಗೆ ಬಹಳಷ್ಟು ಕನಸುಗಳಿವೆ ಅಲ್ವಾ? ಆ ಕನಸುಗಳಲ್ಲಿ ಅವಕಾಶನೂ ಒಂದು. ಅವಕಾಶ ಅಂತಕ್ಕಂತಹ ಒಂದು ಪರಿಕಲ್ಪನೆ ಬಗ್ಗೆ ತಾವು ಮಾತಾಡಲೇಬೇಕು ವಿದ್ಯಾರ್ಥಿಗಳು. ಅವಕಾಶ ಅಂದರೆ ಏನು? ಅವಕಾಶ, ಆಪರ್ಚುನಿಟಿ. ಏನು ತಪ್ಪಾದ್ರೂ ಪರವಾಗಿಲ್ಲ ಹೇಳಿ, ಅವಕಾಶ ಅಂದರೆ ಏನು? ಇಲ್ಲೊಬ್ಬರು ಜೆಟ್ ಮೇಡಮ್ ಎದುರಿಗೆ ಪ್ರಶ್ನೆ ಮಾಡ್ತಾನೆ ಇದ್ರು. ವೆರಿ ಗುಡ್ ಹ್ಯಾಬಿಟ್. ಪ್ರಶ್ನೆ ಮಾಡುವ ಒಂದು ಒಳ್ಳೆ ಎದೆಗಾರಿಕೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ರೂಢಿಸ್ಕೊಳ್ಳಬೇಕು. ಪ್ರಶ್ನೆ ಮಾಡೋದು ಅಂದರೆ ಹೆಲ್ತಿ ಕ್ವಶನ್ಸ್, ನಾಟ್ ಅನ್ಹೆಲ್ತಿ ಕ್ವಶನ್ಸ್. ಹೇಳಿ ಮೇಡಮ್, ಅವಕಾಶ, ವಾಟ್ ಯು ಮೀನ್ ಬೈ ಆಪರ್ಚುನಿಟಿ?
ಆ ಟೈಮಲ್ಲಿ ಏನು ಸಿಗುತ್ತೋ ಅದನ್ನು ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಒಳ್ಳೆ ಎಕ್ಸಾಂಪಲ್, ಎಲ್ಲರಿಗೂ ಒಂಥರ ವೈಬ್ರೇಟ್ ಆಗಬೇಕು ನೀವು ಹೇಳ್ತಕ್ಕಂಥ ಒಂದು ಎಕ್ಸಾಂಪಲ್. ಈಗ ಓಕೆ, ಮತ್ತೆ ಬೇರೆಯವರು ಬಾಯ್ಸ್ ಕಡೆಯಿಂದ ಸುಮ್ಮನೆ ಕೂತರೆ ಏನೂ ಪ್ರಯೋಜನವಿಲ್ಲ, ಕೂತು ಕೂತು ಅಲ್ಲೇ ಕೊರಗಬೇಡ, ಕೊರಗಿದರೆ ನೀನು ಹಾಳಾಗುವೆ, ನಿನ್ನ ಬದುಕು ಹಾಳಾಗುವುದು, ಎದ್ದೇಳು, ಎಚ್ಚರಗೊಳ್ಳು, ನಿನ್ನ ಗುರಿಯನ್ನು ಮುಟ್ಟುವವರೆಗೆ ನಿದ್ರಿಸದಿರು. ಅಲ್ಲ ಎಲ್ಲ ಎಷ್ಟು ಒಳ್ಳೊಳ್ಳೆ ಮಾತು ಬರ್ತಾವ್ರಿ. ನೀವೇಳ್ರಿ ಈ ಕಡೆ ಅವಕಾಶ ಅಂದರೆ ಏನು ಮಾತಾಡಬೇಕು, ತಪ್ಪಲ್ಲ. ನೀವು ಹಿಂದೆ ಬೀಳೋದು ಹೀಗೇನೆ. ಎಲ್ಲಿವರೆಗೆ ಮಾತಾಡುವ ಕಲೆಯನ್ನು ಕಲಿಯೋದಿಲ್ವೋ ಹಾಗಂತ ಮಾತಾಡೋದು ಅಂದರೆ ಎಲ್ಲೋ ಒಂದು ಕಡೆ ಹೇಳ್ತಾರೆ ಮೌನ ಮಾತಾಗಬೇಕು, ಮಾತು ತಂತ್ರವಾಗಬೇಕು ಅಂತ. ಆ ರೀತಿ ಇರಬೇಕು. ಮಾತಾಡೋದು ಅಂದರೆ ಏನೇನೋ ಮಾತಾಡೋದಲ್ಲ. ಹೇಳಿ, ಏನು ಅವಕಾಶ ಅಂದರೆ ಹೇಳ್ರಿ, ನೀವೇ ಹೇಳಿ. ಓಕೆ, ನೀವು ನಾನು ಬಸ್ ಸ್ಟ್ಯಾಂಡಲ್ಲಿ ಹೇಳಿದೆ, ಬಸ್ಸು ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಯಾಕೆ ಅವಕಾಶ ಬಿಡಬೇಕು ಅಂತೇಳಿ ಹತ್ಕೊಂಡು ಬಂದು ಬಸ್ ಸ್ಟಾಪಿಂದ ಕಾಲೇಜಿಗೆ ಹೇಳಿದೆ ಅಂತ ಇಂಥ ಎಕ್ಸಾಂಪಲ್ ಕೊಡೋದ್ರಿಂದ ನೋ ಯೂಸ್. ನಿಮ್ಮ ಬದುಕನ್ನು ನೀವು ಹೇಗೆ ರೂಪಿಸ್ಕೋಬೇಕು ಅನ್ನೋದು, ನಿಮ್ಮ ಅವಕಾಶವನ್ನು ನೀವು ನೋಡ್ಕೊಳ್ದೆ ಹೋದರೆ, ನಿಮ್ಮ ಬದುಕು ಎತ್ತ ಸಾಗಬೇಕು ಅನ್ನೋದನ್ನು ನೀವು ನೋಡದೆ ಹೋದರೆ, ನೀವು ಯಾವ ಡಿಗ್ರಿ 10 ಡಿಗ್ರಿ ತೊಗೊಂಡ್ರು ನೋ ಯೂಸ್. ಅವಕಾಶಗಳು ನಿಮ್ಮ ಕಾಲಡಿಯಲ್ಲೇ ಇವೆ. ಅವಕಾಶಗಳು ನಿಮ್ಮ ಕಾಲಡಿಯಲ್ಲೇ ಇವೆ. ಅವುಗಳನ್ನು ಗುರುತಿಸುವಲ್ಲಿ ನೀವೆಲ್ಲ ವಿಫಲರಾಗ್ತಿದ್ದೀರಾ. ಒಂದು ಸಣ್ಣ ಕಥೆ ಹೇಳ ಇದಕ್ಕೆ. ಒಂದು ಸಣ್ಣ ಕಥೆ. ಒಬ್ಬ ವ್ಯಕ್ತಿ ಒಂದು 10 ಎಕರೆ ಜಮೀನು ಇಟ್ಕೊಂಡಿದ್ದ. ಯಾರೋ ಹೇಳಿದ್ರು, ಈ ನಿಮ್ಮ ಹೊಲದ 10 ಎಕರೆ ಮಧ್ಯದ ಕಾಡು ಬಿಟ್ಟು ಆ ಕಡೆ ಹೋದರೆ ಈ 10 ಎಕರೆಗೆ 100 ಎಕರೆ ಸಿಗುತ್ತೆ. ಆ 100 ಎಕರೆನಲ್ಲಿ ವಜ್ರ ಗಣಿನೇ ಇದೆ, ನೀನು ಅದನ್ನು ತಗೊಂಡ್ರೆ ನಿನಗೆ ಅನುಕೂಲ ಆಗುತ್ತೆ ಅಂತ ಯಾರೋ ಒಬ್ಬ ಸಜೆಷನ್ ಕೊಟ್ಟ. ಸಜೆಷನನ್ನು ಇವನು ಪ್ರಾಮಾಣಿಕವಾಗಿ ನಂಬಿದ. ಅದನ್ನು ಯಾರಿಗೋ ಎಷ್ಟಕ್ಕೋ ಕೊಟ್ಟ, ಹೊರಟ. ಕಾಡಲ್ಲಿ ದಾಟಿ ಆ ಕಡೆ ಹೋಗಿ ಆ ಒಂದು ಜಮೀನನ್ನು ತಗೊಂಡ. ಎಲ್ಲ ಕಡೆ ಉಳ್ತಾನೆ ಮಾಡ್ತಾನೆ, ವಜ್ರ ಸಿಗೋದೇ ಇಲ್ಲ. ವಜ್ರ ಸಿಗೋದೇ ಇಲ್ಲ. ಮೂರ್ಖನಾದ್ನಲ್ಲ ಅಂತ ಹೇಳಿ ಮತ್ತೆ ವಾಪಸ್ಸು ಯಾರು ಆ ಮಾತನ್ನು ಹೇಳಿ ಈ ಆಸೆಯನ್ನು ಹುಟ್ಟಿಸಿ ಆ ವಜ್ರದ ಗಣಿ ಇದೆ ಅಂತ ಹೇಳಿ ಕಳಿಸಿದ್ನೋ, ಆ ಕಡೆ ಅದೇ ವ್ಯಕ್ತಿಯನ್ನು ಹುಡ್ಕೊಂಡು ಬಂದು ಕೇಳೋಣ ಅಂತ ಬಂದರೆ ಯಾರಿಗೆ ಮಾರಾಟ ಮಾಡಿದ್ನೋ ಆ ಜಮೀನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಗೊಂಡಿದ್ದ. ಆ ಜಮೀನಲ್ಲಿ ಈಗ ಬರ್ತಾ ಇದೆಯಲ್ಲ ಮಳೆ, ಅಷ್ಟು ಚೆನ್ನಾಗಿ ಮಳೆ ಬಂದಿದೆ. ಆ ಮಳೆ ಬಂದು ಕೊರೆದು ನೀರು ಒಂದಿಷ್ಟು ಗುಂಡಿ ಬಿದ್ದಿದೆ. ಇವನು ಅವನು ಕೊಟ್ಟ ಹೊಲದಲ್ಲೇ ಹೋಗ್ತಾನೆ. ಅಲ್ಲಿ ಆ ಹೊಲದಲ್ಲಿ ವಜ್ರದ ಗಣಿ ಕಾಣುತ್ತೆ. ಆ ಹೊಲದಲ್ಲಿನೇ ವಜ್ರದ ಗಣಿ ಕಾಣುತ್ತೆ. ಅವನ ಕಾಲಡಿಯಲ್ಲೇ ಇದ್ದಂತಹ ತನ್ನ ಜಮೀನನ್ನು ಮಾರಾಟ ಮಾಡಿ ಸುಮ್ಮನೆ ಇನ್ನೊಂದು ಕಡೆ ಏನೋ ಅವಕಾಶಗಳನ್ನು ಹುಡುಕೊಂಡು ಹೋಗಿ ಹೇಗೆ ಮೂರ್ಖನಾಗಿ ಹೋದ ಅನ್ನೋದು ಒಂದು ಸಿಂಪಲ್ ಸ್ಟೋರಿ. ಇದರ ಅರ್ಥ ಇಷ್ಟೇ, ನಿಮ್ಮ ಓದಿನಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮಲ್ಲೇ ಇರುವ ಅವಕಾಶಗಳನ್ನು ನೀವು ಗುರುತಿಸುವಲ್ಲಿ ವಿಫಲರಾಗ್ತೀರಾ. ಆ ಅವಕಾಶಗಳನ್ನು ಗುರುತಿಸ್ಕೊಳ್ಳೋದಕ್ಕೆ ಸಮರ್ಥರಾಗಬೇಕು. ಅದು ಸಮರ್ಥರಾದಾಗ ಮಾತ್ರನೇ ಆ ಅವಕಾಶಗಳು ನಿಮ್ಮ ಬಳಿ ಇರ್ತವೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಏನು ಬೇಕಾದ್ರೂ ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಬೋದು ಅನ್ನೋದು ನನ್ನ ಪ್ರಾಮಾಣಿಕ ಅಭಿಪ್ರಾಯ. ಇದಕ್ಕೆ 2 ಮಹಾನ್ ಗುಣಗಳು ಬೇಕು. 2
ಒಂದು ಸಹನೆ ಮತ್ತು ಇನ್ನೊಂದು ತಾಳ್ಮೆ. ಸಹನೆ ಮತ್ತು ತಾಳ್ಮೆ, ಈ ಎರಡು ಪದಗಳಿಗೆ ವ್ಯತ್ಯಾಸ ಏನಾದ್ರು ಇದೆಯಾ? ಈ ಎರಡು ಪದಗಳಿಗೆ ವ್ಯತ್ಯಾಸ ಏನೇ ಹೇಳ್ತಾರೆ ಸಾಹೇಬರು? ಮೌನವ್ರತ ಸಹನೆ ಮತ್ತು ತಾಳ್ಮೆಗೆ ಎಕ್ಸಾಂಪಲ್ ಹೇಳ್ತೀರಾ? ಸಹನೆ ಅಂದ್ರೆ ಏನ್ರಿ? ಯಾರಿಗೆ ಗೊತ್ತೋಗಿ ಸರ್ ಅವೆಲ್ಲ ಯಾಕೆ ಹೇಳ್ತೀರಾ? ತಾಳ್ಮೆ ಇಷ್ಟೇ, ಏನಿಲ್ಲ. ಸಹನೆ ಮತ್ತು ತಾಳ್ಮೆ. ಒಬ್ಬ ಶಿಲ್ಪಿ ಕಲ್ಲನ್ನ ಕೆತ್ತುತ್ತಾ ಇದ್ದಾನೆ. ಆ ಕಲ್ಲು, ಸಾಕು ನಿಲ್ಲಿಸು ನಿನ್ನ ಈ ಹೊಡೆತವನ್ನ, ನನಗೆ ಸಹಿಸೋಕ್ಕಾಗೋದಿಲ್ಲ. ಎಷ್ಟು ಹೇಳಿದ್ರು ಕೇಳೋದಿಲ್ಲ ಶಿಲ್ಪಿ. ಇರು, ಯಾಕೆ ಹೆಂಗೆ ಬಡ್ಕೊತೀಯ? ನಿನಗೊಂದು ಸ್ವಲ್ಪ ಸಹನೆ ಇರಲಿ. ಮತ್ತೆ ಹೊಡಿತಾನೆ, ಮತ್ತೆ ಟೋಟಲ್ ಆಗಿ ಅರ್ಧ ಬರ್ಧ ಬಿಟ್ಬಿಟ್ಟು, ಬಿಡಪ್ಪ ನೀನು ಸವಸ ಬೇಡ, ನಿನಗೆ ಸಹನೆ ಅನ್ನೋದೇ ಗೊತ್ತಿಲ್ಲ ಅಂದರೆ ಸಹಿಸ್ಕೊಳ್ಳೋದು. ಆ ಏಟನ್ನು ಸಹಿಸ್ಕೊಳ್ಳೋದು ಸಹನೆ. ಇನ್ನೊಂದು ಕಲ್ಲಿಗೆ ಹೋಗಿ ಅಲ್ಲೂ ಕೂಡ ಆ ಕೆತ್ತನೆ ಸ್ಟಾರ್ಟ್ ಮಾಡ್ತಾನೆ. ಅದು ಕೂಡ ಕಲ್ಲು ಪ್ರಾರಂಭದಲ್ಲಿ ಅದು ಹೇಳುತ್ತೆ, ಅಯ್ಯೋ ನನಗೆ ಯಾಕೆ ಇವೆಲ್ಲ ಮಾಡ್ತೀನಿ, ಬಿಟ್ಬಿಡು, ನಿನ್ನ ಉಳಿ ಏಟು ಇಂದು ಸಾಕಾಗಿದೆ, ಬಿಡು. ಇಲ್ಲ, ಸ್ವಲ್ಪ ಸಹನೆ ತಡ್ಕೋ. ಆ ಕಲ್ಲು ತಡ್ಕೊಂಡ್ಬಿಡುತ್ತೆ. ಆ ತಡ್ಕೊಂಡ ಕಲ್ಲು ಸುಂದರವಾದ ವಿಗ್ರಹ, ದೇವರ ವಿಗ್ರಹ, ಸುಂದರವಾದ ದೇವರ ವಿಗ್ರಹ ಆಗಿ ಅದು ಪಂಚ ಅಭಿಷೇಕಗಳು, ಪಂಚಾಮೃತ ಎಲ್ಲ ಪೂಜೆ ಮಾಡುವಂತಹ ಸೌಭಾಗ್ಯವನ್ನು ಆ ಕಲ್ಲು ಪಡ್ಕೊಳ್ಳುತ್ತೆ. ಯಾವುದು? ಏಟು ತಿಂದ ಕಲ್ಲು. ಅದೇ ಅರ್ಧ ಬರ್ಧ ಏಟು ತಿಂದಿತ್ತಲ್ಲ ಆ ಕಲ್ಲು ಅಲ್ಲೇ ಇತ್ತು. ಆ ದೇವಸ್ಥಾನ ಕಟ್ಟಿ ವಿಗ್ರಹ ಎಲ್ಲ ಇಟ್ಟು ಎಲ್ಲ ಆಯಿತು. ಆ ಕಲ್ಲನ್ನು ತಂದು ಮೆಟ್ಲು ಮಾಡಿದರು, ತೆಂಗಿನಕಾಯಿ ಹೊಡೆಯೋ ಕಲ್ಲು ಮಾಡಿಕೊಂಡ್ರು. ಆ ಕಲ್ಲು ಪರಿಸ್ಥಿತಿ ಏನಾಯಿತು? ಮಾತಾಡ್ರಿ. ಅದು ದಿನನಿತ್ಯ ಎತ್ತಿ ಹೊಡೆಯದೆ ತೆಂಗಿನಕಾಯಿ ಹೋಗ್ತಾ ಇರದೆ, ಮತ್ತೆ ದಿನ ಜನ ಮೆಟ್ಲತ್ತಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮೈ ಡಿಯರ್ ಸ್ಟೂಡೆಂಟ್ಸ್, ದಯವಿಟ್ಟು ಯೋಚನೆಗಳನ್ನು ಮಾಡಿ. ನಿಮಗೆ ಎಷ್ಟು ಸಹನೆಯನ್ನು ನೀವು ಇಟ್ಕೊಳ್ತೀರೋ ಅಷ್ಟು ನೀವು ಮೇಲೆ ಬರ್ತೀರ. ಗುರುಗಳು ಹೇಳಿದ ಮಾತುಗಳು, ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದ ಮಾತುಗಳು, ಹಿರಿಯರು ಹೇಳಿದ ಮಾತುಗಳು, ಎಲ್ಲೆಂದರಲ್ಲಿ ಕೊಂಕು ಮಾತುಗಳನ್ನು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಇನ್ನೊಂದನ್ನು ಮಾತಾಡ್ತಾರೆ. ಯಾವುದೇ ಮಾತುಗಳಿಗೆ ಪ್ರತ್ಯುತ್ತರ ಕೊಡಬೇಡಿ, ಸಹಿಸ್ಕೊಳ್ಳಿ. ನೀವೆಷ್ಟು ಸಹಿಸ್ಕೊಳ್ತೀರೋ ನೀವು ದೇವರ ರೂಪದಲ್ಲಿ ಒಂದು ದೊಡ್ಡ ಮೂರ್ತಿಗಳಾಗಿ ಹೋಗ್ತೀರಾ. ಇದನ್ನು ಯಾರು ಬೆಳೆಸ್ಕೊತಾರೋ ಅದು ಹಂಗಂತ ಇನ್ನೊಂದಾಯ್ತು ಸರ್ ಸಹಿಸ್ಕೊಳ್ಳ ಅಂತ ಅಲ್ಲ. ನಿಮ್ಮ ಬದುಕಿಗೆ ಬೇಕಾದಂತಹ ಅಂಶಗಳ ಅನುಸಾರವಾಗಿ ನೀವು ಸಹಿಸ್ಕೊಳ್ಳಿ. ಗುರುಗಳಿದ್ದಾರೆ, ಅವ್ರು ಹೇಳ್ತಕ್ಕಂತಹ ಸಾಕಷ್ಟು ಮಾತುಗಳು ಒಂದೊಂದ್ಸರಿ ಬಹಳ ತೀಕ್ಷ್ಣವಾಗಿರ್ತವೆ. ನಿಮ್ಮ ಬದುಕು ಚೆನ್ನಾಗಿ ಆಗಬೇಕು, ನಿಮ್ಮ ಬದುಕು ಹಸನಾಗಬೇಕು, ನಮ್ಮ ವಿದ್ಯಾರ್ಥಿಗಳು ಬರೀ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಗುರುಸ್ಕೊಳ್ಬೇಕು, ಈ ಕಾಲೇಜಲ್ಲಿ ಓದಂತಹ ವಿದ್ಯಾರ್ಥಿಗಳು ಒಂದೊಂದು ದೊಡ್ಡ ಸ್ಥಾನಮಾನಗಳಲ್ಲಿ ಇರಬೇಕು ಅನ್ನೋ ಕನಸು ನಮ್ಮ ಗುರುಗಳದ್ದು. ಅದಕ್ಕಾಗಿ ನೀವು ಸರಿಯಾಗಿ ಓದ್ತಾ ಇಲ್ಲ, ಮಾಡ್ತಾ ಇಲ್ಲ, ಇನ್ನೊಂದು ತೀಕ್ಷ್ಣವಾಗಿ ಮನಸ್ಸಿಗೆ ನಾಟುವಂತಹ ಮಾತುಗಳನ್ನು ಹೇಳ್ತಾರೆ. ಅದಕ್ಕಾಗಿ ಪ್ರತ್ಯುತ್ತರ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನೀನು ಸರಿಯಾಗಿ ಓದ್ತಾ ಇಲ್ಲ, ನಿಂದು ಒಂದು ಬದುಕ ಇಷ್ಟು ಹಿಂಗೆ ಓದಿದ್ರೆ ಆಯ್ತಾ ಅಂತಕ್ಕಂಥ ಅಣ್ಣ ತಮ್ಮಂದ್ರೆ ಹೇಳ್ಬೋದು, ತಂದೆ ತಾಯಿಗಳು ಹೇಳ್ಬೋದು. ಆ ಕ್ಷಣಕ್ಕೆ ನಿಮಗೆ ಮನಸ್ಸು ನೋಯ್ತದೆ, ತಡ್ಕೊಳ್ಳಿ. ಇನ್ನೊಬ್ಬರು ನೀವು ಓದುವಾಗ ಅತಿ ಕಠಿಣ ಪದಗಳನ್ನು ಉಪಯೋಗಿಸಿ ಮಾತಾಡ್ತಾರೆ. ಇದು ನಮ್ಮ ಬದುಕ, ಇದು ಒಂದು ಸಹನೆ. ಏಟು ತಿನ್ನೋದು, ಏಟು ಬರೀ ಮಾತುಗಳು ಅಷ್ಟೇ ಅಲ್ಲ, ಬದುಕಲ್ಲೂ ಏಟು. ಮನೆಯಲ್ಲಿ ಕಷ್ಟ, ಮನೆಯಲ್ಲಿ ಬಡತನ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಬಡತನ ಒಂದು ಶಾಪ ಅಲ್ಲ, ಬಡತನದಿಂದ ಆಚೆ ಬರ್ತಿದ್ದಾರೆ ಶಾಪ. ಅದಕ್ಕೆ ಉಳಿದಿರೋದು ಶಿಕ್ಷಣ.
ಅದು ಉಳಿದಿರೋದು ಶಿಕ್ಷಣ ಮಾತ್ರ. ಶಿಕ್ಷಣದ ಮೂಲಕ ಏನೆಲ್ಲ ನಾವು ಸಾಧಿಸ್ಬೋದು. ಒಬ್ಬ ದೊಡ್ಡ ಕೃಷಿ ವಿಜ್ಞಾನಿ, ಒಬ್ಬ ದೊಡ್ಡ ರಾಷ್ಟ್ರ ಮಟ್ಟದ ವ್ಯಕ್ತಿ. ಇತ್ತೀಚೆಗಷ್ಟೇ